ಕನ್ನಡ ಬಿಗ್ ಬಾಸ್ 11ನೇ ಸೀಸನ್ನ ಅರ್ಧ ಆಟ ಕಂಪ್ಲೀಟ್ ಆಗಿದೆ. 50 ದಿನಗಳು ಕಂಪ್ಲೀಟ್ ಆಗಿದ್ದು, ಇಂಟರ್ವಲ್ ಬಳಿಕ ಸೆಕೆಂಡ್ ಹಾಫ್ ಗೇಮ್ ಶುರುವಾಗಿದೆ. ಶೋಭಾ ಶೆಟ್ಟಿ ಮತ್ತು ರಜತ್ ಎಂಟ್ರಿ ಬಿಗ್ ಮನಿಯಲ್ಲಿ ಹೊಸ ಪ್ಲಾನ್ಗೆ ಮುನ್ನುಡಿ ಬರೆದಿದೆ. ಇದರ ನಡುವೆಯೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರಲಿರೋ ಸ್ಪರ್ಧಿ ಯಾರು ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ. ಈ ವಾರ 7 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು. ಅವರಲ್ಲಿ ಹನುಮಂತ ಮತ್ತು ಮೋಕ್ಷಿತಾ ಸೇವ್ ಆಗಿದ್ದಾರೆ. ಇವತ್ತಿನ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಒಬ್ಬ ಸ್ಪರ್ಧಿಗೆ ಗೇಟ್ ಪಾಸ್ ಸಿಗೋದು ಪಕ್ಕಾ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಹಿಟ್ ಲಿಸ್ಟ್ನಲ್ಲಿರೋ 3 ಸ್ಪರ್ಧಿಗಳಂದರೆ ಚೈತ್ರಾ ಕುಂದಾಪುರ, ಧರ್ಮ ಮತ್ತು ರಜತ್. ಈ 3ರಲ್ಲಿ ಒಬ್ಬರು ಇವತ್ತು ಮನೆಯಿಂದ ಹೊರಬರೋದು ಪಕ್ಕಾ ಎನ್ನಲಾಗ್ತಿದೆ. ಚೈತ್ರಾ ಕುಂದಾಪುರ ಹಲವು ಬಾರಿ ಎಲಿಮಿನೇಷನ್ನಿಂದ ಬಚಾವಾಗಿದ್ರು. ಕಳೆದ ವಾರ ಬಾತ್ರೂಮ್ನಲ್ಲಿ ಬಿದ್ದು ಬಳಿಕ ಚಿಕಿತ್ಸೆ ಪಡೆದು ಬಂದಿದ್ದ ಚೈತನ್ಯ ಸ್ಪರ್ಧಿಗಳ ಬಗ್ಗೆ ಹೇಳಿದ ವಿಚಾರಗಳ ಬಗ್ಗೆ ಕಿಚ್ಚ ಕಳೆದ ವೀಕೆಂಡ್ನಲ್ಲಿ ಆಕ್ಷೇಪ ಎತ್ತಿದ್ರು. ಅದೇ ವಿಚಾರಕ್ಕೆ ಮನೆಯ ಸದಸ್ಯರ ಜೊತೆಯಲ್ಲೂ ಮನಸ್ತಾಪ ಉಂಟಾಯಿತು. ಚೈತ್ರಾ ಮೊದಲಿನ ಆಟ ಆಡ್ತಿಲ್ಲ, ಫಿಸಿಕಲಿ ಸ್ಟ್ರಾಂಗ್ ಕೂಡ ಇಲ್ಲ, ಗೇಮ್ಗಳಲ್ಲಿ ಅಂತಹ ಎಫೆಕ್ಟಿವ್ ಅನಿಸ್ತಿಲ್ಲ. ಹೀಗಾಗಿ ಈ ವಾರ ಚೈತ್ರಾ ಹೊರಬಂದರೂ ಅಚ್ಚರಿ ಪಡಬೇಕಿಲ್ಲ. ಇನ್ನು ಬಿಗ್ ಮನಿಯಲ್ಲಿ ಯಾರು ಏನೇ ಮಾಡಲಿ, ಏನೇ ಮಾತಾಡಲಿ, ತಮ್ಮ ಪಾಡಿಗೆ ಯಾರ ತಂಟೆಗೂ ಹೋಗದೇ ಇರೋ ಸ್ಪರ್ಧಿ ಅಂದರೆ ಧರ್ಮ. ಫಿಸಿಕಲ್ ಗೇಮ್ನಲ್ಲಿ ಒಳ್ಳೆ ಪ್ರದರ್ಶನ ನೀಡಿದ್ರೂ ಅವರ ಆಟದಲ್ಲಿ ಅಗ್ರೆಷನ್ ಕಾಣ್ತಿಲ್ಲ ಅನ್ನೋ ಅಭಿಪ್ರಾಯ ಒಂದು ಕಡೆ ಇದೆ. ಮತ್ತೊಂದು ಕಡೆ ಧರ್ಮ ಹೊರಗಡೆ ಹೇಗಿದ್ರೋ ಬಿಗ್ ಮನಿಯಲ್ಲೂ ಹಾಗೇ ಇದ್ದಾರೆ, ಅವರು ಸ್ವಲ್ಪವೂ ಬದಲಾಗಿಲ್ಲ, ಅದೇ ಕಾರಣಕ್ಕೆ ಅವರು ಫೈನಲಿಸ್ಟ್ ಆಗ್ತಾರೆ ಅನ್ನೋ ಚರ್ಚೆ ಕೂಡ ಮತ್ತೊಂದು ಕಡೆ ನಡೀತಿದೆ. ಸೊ ಧರ್ಮ ಎಲಿಮಿನೇಟ್ ಆಗ್ಬೋದು, ಆಗದೇ ಇದ್ರೂ ಅಚ್ಚರಿ ಪಡುವಂಥದ್ದು ಏನೂ ಇಲ್ಲ. ಒಟ್ನಲ್ಲಿ ಒಬ್ಬರ ಬಿಗ್ ಬಾಸ್ ಜರ್ನಿ ಈ ವಾರ ದಿ ಎಂಡ್ ಆಗೋದಂತೂ ಪಕ್ಕಾ.